ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಜಿಲ್ಲೆಯಾದ್ಯಂತ ಸಮರ್ಪಕ ಮಳೆಯಾಗದ ಕಾರಣ ರೈತರು ಬಿತ್ತನೆ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಬೀದರ್ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಭಾಲ್ಕಿ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ಆಗ್ರಹಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ನೆರೆಯ ಮಹಾರಾಷ್ಟ್ರ ಸರ್ಕಾರ ರೈತರಿಗೆ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿರುವ ಮಾದರಿಯಲ್ಲಿಯೇ ಕರ್ನಾಟಕ ಸರ್ಕಾರವೂ ಕೂಡ ರೈತರ 2 ಲಕ್ಷ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಮಳೆ ಕೊರತೆಯಿಂದ ಬೆಳೆ ನಷ್ಟ ಅನುಭವಿಸಿರುವಂತಹ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ಧನ ನೀಡಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಜುಲೈ 31ರೊಳಗಾಗಿ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಪಾತ್ರವಿಲ್ಲ ಎಂದು ಹೇಳಿದವರು ಈ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಗಳನ್ನು ನಡೆಸುತ್ತಿರುವುದು ಸರಿಯಲ್ಲ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ನೀಟ್ ಮರುಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸಿ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣಕ್ಕೆ ಅವಕಾಶ ಈಗಾಗಲೇ ಕಲ್ಪಿಸಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅವಧಿಯಲ್ಲಿ ಕೆಪಿಎಸ್ಸಿ ಹಾಗೂ ವಾಲ್ಮೀಕಿ ನಿಗಮ ಸೇರಿದಂತೆ ಹಲವು ಹಗರಣಗಳು ನಡೆದಿವೆ ಎಂದು ಆರೋಪ ಮಾಡಿದ್ದಾರೆ. ವಿರೋಧ ಪಕ್ಷದ ಹೋರಾಟಗಳನ್ನು ಹತ್ತಿಕ್ಕಲು ಗುಂಡಾ ಸಂಸ್ಕೃತಿ ಪ್ರದರ್ಶಿಸಲಾಗುತ್ತಿದೆ ಎಂದು ಟೀಕೆ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಗೆ ಜನರು 2028ರ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಭಾಲ್ಕಿ ತಾಲೂಕಿನಲ್ಲಿಯೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ನೈಜ ಮತದಾರರ ಹೆಸರು ಉಳಿಸಿ ಬೋಗಸ್ ಮತದಾರರ ಹೆಸರನ್ನು ತೆಗೆದುಹಾಕುವಂತ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ನಂತರ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ಅವರು ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ, ಕಾಡು ಪ್ರಾಣಿಗಳ ಹಾವಳಿ ನಿಯಂತ್ರಣ, ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಗಂದ್ಗೆ, ಕಾರ್ಯದರ್ಶಿ ಗೋವಿಂದರಾವ್ ಬಿರಾದಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ರೇವಣಸಿದ್ದ ಜಾಡರ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಡಾಕ್ಟರ್ ಮಹೇಶ್ ಭಾಲ್ಕೆ ವಂದಿಸಿದರು. ಒಂದು ಪಾರ್ಟಿ ತೆಗೆದು ಅದ್ರ ಮುಖಾಂತರ ಇವತ್ತು ಪ್ರಜಾತಂತ್ರ ಪಕ್ಷದಲ್ಲಿ ಇವತ್ತು ಲೋಕಸಭಾ ನೆಡ್ಲಾರ್ದಂಗೆ ನೋಡ್ಕೊತಾ ಇದ್ದು ನಾವು ಖಂಡಿಸ್ತೀವಿ. ನಮ್ಮ ಪಾರ್ಟಿ ಖಂಡಿಸ್ತಾ ಇದೆ. ನಾವೆಲ್ಲರೂ ಇದಕ್ಕೆ ಮುಂದೆ ಬರೋಂಥ ದಿವಸದಲ್ಲಿ ಭಾರತ ಏನದ ಶಕ್ತಿಶಾಲಿ ರಾಷ್ಟ್ರ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಕೈ ಜೋಡಿಸಬೇಕಂತ ವಿನಂತಿ ಮಾಡ್ತೀನಿ. ಮುಂದೆ ಕಾಂಗ್ರೆಸ್ ಏನದ ಕರ್ನಾಟಕದಲ್ಲಿ ಕಿತ್ತು ಹೋಗ ಏನದ ಈ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಧಾರವಾಡನಲ್ಲಿ ಎಷ್ಟೋ ಹುಡುಗರಿಗೆ ಏನದ ಅವ್ರ ಹಕ್ಕಿಗೆ ಏನದ ಅವ್ರು ಸ್ಟ್ರೈಕ್ ಮಾಡ್ರ ಲಾಠಿ ಚಾರ್ಜ್ ಮಾಡ್ರು, ಅವ್ರ ಮೇಲೆ ಕೇಸ್ ಮಾಡ್ರು. ಇವತ್ತ ಪತ್ರಿಕೆ ನೋಡ್ತಾ ಇರ್ಬೋದು, ಈ KPSCದಿಂದ ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ 400 ಏನದ ಹುದ್ದೆಗಳು ಅದರಲ್ಲಿ ಏನದ ಹಣ ತಗೊಂಡು ಏನದ ಸೆಲೆಕ್ಷನ್ ಆಗಿದೆ ಅಂತ ಪತ್ರಿಕೆಯಲ್ಲಿದೆ. ಎಷ್ಟೊಂದು ಏನದ ಇವತ್ತ ಈ ಕಾಂಗ್ರೆಸ್ ಸರ್ಕಾರನಲ್ಲಿ ನಿಗಮನಲ್ಲೇ 187 ಕೋಟಿ ಏನದ ಅವ್ಯವಹಾರ ಆಯಿತು. ಇಂಥ ಬಹಳಷ್ಟು ಏನದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನದ ದೂರಾಡಿ ನಡೀತಾ ಇದೆ. ಅಂಥದ್ರಲ್ಲಿ ಮತ್ತೆ ಏನು ಗುಂಡಾ ರಾಷ್ಟ್ರ ಟೈಪು ಒಂದು ಶಾಸಕರಿಗೆ ನಾಚಿಕೆ ಶರ್ಮ ಬರಬೇಕು ಕಾಂಗ್ರೆಸ್ನವರಿಗ. ರಾಹುಲ್ ಗಾಂಧಿ ಹೋಗಿ ಪ್ರಧಾನಮಂತ್ರಿ ಮನೆ ಎದುರು ಹೋಗಿ ಸ್ಟ್ರೈಕ್ ಬಂದರು. ಅವ್ರಿಗೆ ಯಾರಾದ್ರೂ ಕೋಳಿ ಅಂಡಿ ಹೊಡೆದಾರ? ಅವ್ರಿಗೆ ಯಾರಾದ್ರೂ ಏನದ ಒಂದು ಬಿಜೆಪಿ ಕಾರ್ಯಕರ್ತರಾಗ್ಲಿ ಯಾರಾಗ್ಲಿ ಅವ್ರಿಗೆ ಏನಾದ್ರು ಅಲ್ಲಿ ಏನದ ಅವ್ರ ಮನಸ್ಸಿಗೆ ನೋವಾಗಿ ಯಾವ್ದಾರ ಕೆಲಸ ಮಾಡಿದಾರ? ಆದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಾಂಗ್ರೆಸ್ ಏನದ ಕಾರ್ಯಾಲಯಕ್ಕೆ ಹೋಗಿ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಏನದ ಅಲ್ಲಿ ಸ್ಟ್ರೈಕ್ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಯೋಜನೆ ಅದು ಪಾರ್ಟಿ ಆದೇಶ ಇದೆ. ಹಾಗಾಗಿ ಎಲ್ಲ MLA ಅವರು ಅಲ್ಲಿ ಹೋಗ್ತಾ ಇದ್ದಾಗ ಪಾರ್ಟಿ ಏನದ ಎದುರುಗಡೆ ಅವ್ರ ಕಾರ್ಯಕರ್ತರು ಕೋಳಿ ಹಣ್ಣಿ ತಗೊಂಡು ಹೊಡೆಯೋದು ಇದು ಒಂದು ಕೆಟ್ಟ ಏನದ ಕಾಂಗ್ರೆಸ್ ನಡವಳಿಕೆ, ಗುಂಡಾ ವರ್ತನೆ. ಇದಕ್ಕ ಮುಂದೆ ಕಾಂಗ್ರೆಸ್ ಏನದ ಕರ್ನಾಟಕದಲ್ಲಿ ಕಿತ್ತು ಹೋಗ ಏನದ ಈ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಂದಿನ ಏನದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಏನದ ಅವ್ರ MLAಗಳು ಏನದ ಬಹಳಷ್ಟು ನೆಲ ಕಚ್ಚಿ ಸರ್ಕಾರ ಏನದ ಬೀಳಂತ ಅನ್ನೋದ ಲಕ್ಷಣಗಳು ಆ ಥರ ಮಾಡಿಸ್ತಾ ಇದೆ ಅವ್ರೀಗ. ಅಷ್ಟೇ ಅಲ್ಲ, ಇವತ್ತ ಕೇಂದ್ರದಲ್ಲಿ ನೀಟ್ ಪರೀಕ್ಷೆನಲ್ಲಿ ಅವ್ಯವಹಾರ ಆಗಿದ್ದು ಯಾವ ಒಂದು ಗ್ರೂಪ್, ಯಾವ ಒಂದು ಅವ್ರ ಅಧಿಕಾರಿನೂ ಅಲ್ಲ, ಅವರ ಒಂದು
ಏಜೆಂಟ್ ಊಟಕ್ಕೆ ಯಾರಾದ್ರೆ ಅನ್ನೋದ ಇದು ಕೆಟ್ಟ ಕೆಲಸ ಮಾಡಿದ್ದಾರೆ. ಭಾರತ ದೇಶದ ಇತಿಹಾಸದಲ್ಲಿ ಈ ತರ ಪೇಪರ್ ಲೀಕ್ ಆದ್ರೂ ಇಮಿಡಿಯೇಟ್ ಏನದ ಅದಕ್ಕೆ ಎಕ್ಸಾಮ್ ಕೂಡಿಸಿ